ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ವೀಕೆಂಡ್ ಬಂತು ಅಂದರೆ ಸ್ವಲ್ಪ ಖುಷಿ ಆಗುತ್ತೆ. ಸ್ವಲ್ಪ ಪರ್ಸ್ನಲ್ ಕೆಲಸಕ್ಕೂ ಟೈಮ್ ಸಿಗುತ್ತೆ, ಹಾಗೆಯೇ ಕಂಟೆಂಟ್ನ ರೆಡಿಯೇ ಮಾಡ್ಕೊಂಬಿಟ್ಟು ನಾನು ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗುತ್ತೆ. ಸೊ ಎವ್ರಿ ವೀಕೆಂಡ್ ಒಂದು ವಿಡಿಯೋ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಸಲ ಒಂದು ಸ್ಪೆಷಲ್ ಟಾಪಿಕ್, ಒಂದು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಡು ಬಂದಿದ್ದೆ ನಿಮ್ಮ ಜೊತೆ ಮಾತಾಡೋಣ ಅಂತ. ಸೊ ಅದೇನೆಂದರೆ, ಸ್ಟೂಡೆಂಟ್ ಆಗಿದ್ದಾಗ ಹೇಗೆ ದುಡ್ಡನ್ನ ಅರ್ನ್ ಮಾಡ್ಬೋದು, ಹೇಗೆ ಮನಿನ ಅರ್ನ್ ಮಾಡ್ಬೋದು ಅಂತ. ಯಾಕಂದರೆ ಸ್ಟೂಡೆಂಟ್ ಆಗಿದ್ದಾಗ ಮನಿ ರಿಕ್ವೈರ್ಮೆಂಟ್ಸ್ ತುಂಬ ಇರುತ್ತೆ. ಬುಕ್ಸ್ಗಿರ್ಬೋದು, ಟ್ಯೂಷನ್ ಫೀಸಸ್ಸು, ಕಾಲೇಜ್ ಫೀಸಸ್ ತುಂಬ ಇರುತ್ತೆ ಪೇ ಮಾಡಲಿಕ್ಕೆ, ಮತ್ತು ಓನ್ ಎಕ್ಸ್ಪೆನ್ಸಸ್ ಇರುತ್ತೆ. ಪ್ರತಿಯೊಂದು ಸಲನೂ ಫ್ಯಾಮಿಲಿ ಹತ್ರ, ಪೇರೆಂಟ್ಸ್ ಹತ್ರ ಹೋಗಿ ಕೇಳಬೇಕಂದ್ರೆ ಒಂಥರ ಆಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ ಆಗಿದ್ದಾಗ ಹೇಗೆ ಅರ್ನ್ ಮಾಡ್ಬೋದು ಅಂತ ನನ್ನ ಹತ್ರ ಒಂದು 10 ಪಾಯಿಂಟ್ಸ್ ಇದೆ, ವಿಚ್ ಆರ್ ವೆರಿ ಈಸಿ ಪಾಯಿಂಟ್ಸ್. ಇಟ್ಸ್ ನಾಟ್ ಡಿಫಿಕಲ್ಟ್ ಥಿಂಗ್ಸ್ ಆ್ಯಂಡ್ ಇಟ್ ಡಸಂಟ್ ರಿಕ್ವೈರ್ ಇನ್ವೆಸ್ಟ್ಮೆಂಟ್. ನಿಮಗೆ ಇನ್ವೆಸ್ಟ್ಮೆಂಟ್ ಹಾಕಬೇಕಾಗಿಲ್ಲ, ಸ್ಪೆಂಡ್ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಅರ್ನ್ ಅ ಮನಿ, ಬಟ್ ಟೈಮು ಇಂಟ್ರೆಸ್ಟ್ ಎರಡಿದ್ರೆ ಸಾಕು, ಅರ್ನ್ ಮಾಡ್ಬೋದು. ಸೊ ವಾಟ್ ಆಲ್ ದೀಸ್ 10 ಥಿಂಗ್ಸ್ ವಿಚ್ ಆರ್ ವಿಚ್ ವಿಲ್ ಗಿವ್ ಯು ಮನಿ. ಮೊದಲನೇದು ಬಂದ್ಬಿಟ್ಟು ಟ್ಯೂಷನ್. ನೀವು ಹೋಗಿ ಟ್ಯೂಷನ್ ಹೇಳ್ಬೋದು. ಸಪೋಸ್ ಇಫ್ ಯು ಆರ್ ಎ ಡಿಗ್ರಿ ಸ್ಟೂಡೆಂಟ್, ನೀವು ಹೋಗಿ 10th ಕ್ಲಾಸ್ ಅವ್ರಿಗೆ, ಬಿಲೋ 10th ಅವ್ರಿಗೆ ಟ್ಯೂಷನ್ಸ್ ಹೇಳ್ಬೋದು. ಯು ಕ್ಯಾನ್ ಅರ್ನ್ ಅ ಮನಿ. ಈವನ್ ಇಫ್ ಇಟ್ ಈಸ್ 1000 rupees, ಇಟ್ ಈಸ್ ವರ್ತ್. 1000 rupees ಸ್ಟೂಡೆಂಟ್ ಆಗಿದ್ದಾಗ 1000 rupees ಅರ್ನ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಸ್ಟಡೀಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ಬೋದು. ಫ್ರೀಲಾನ್ಸರ್ ಆಗಿ ಏನಂದರೆ, ಕೆಲವು ಕಂಪ್ನೀಸಲ್ಲಿ ಕೆಲವು ಕೆಲಸಗಳಿರ್ತವೆ, ಮೇ ಬಿ 3 months ಇಲ್ಲ 2 months 1 month ವರ್ಕ್ಸ್ ಎಲ್ಲ ಇರುತ್ತೆ. ಆ ಥರ ವರ್ಕ್ ಇದ್ದಾಗ ಕಂಪನೀಸ್ ಏನು ಮಾಡುತ್ತಂದರೆ, ದೇ ಡೋಂಟ್ ಗೋ ಫಾರ್ ಅ ರೆಗ್ಯುಲರ್ ಎಂಪ್ಲಾಯೀಸ್. ಆನ್ ರೋಲ್ ಎಂಪ್ಲಾಯ್ನ ಹೈರ್ ಮಾಡಲ್ಲ, ಜಸ್ಟ್ ಫ್ರೀಲಾನ್ಸರ್ ಆಗಿ ಹೈರ್ ಮಾಡ್ತಾರೆ. ಫ್ರೀಲಾನ್ಸರ್ ಏನಂದರೆ, ಯು ವಿಲ್ ಬಿ ವರ್ಕಿಂಗ್ ಆ್ಯಸ್ ಎ ಕಾಂಟ್ರಾಕ್ಟ್ ವರ್ಕರ್. ಸೊ ಕಾಂಟ್ರಾಕ್ಟ್ ವರ್ಕರ್ ಆಗಿ 3 months ಕೆಲಸ ಮಾಡ್ಬೋದು. ಅಲ್ಲಿ ನಿಮಗೆ ಅಮೌಂಟ್ ಕೊಡ್ತಾರೆ, ಮೇ ಬಿ 5000 6000 ಹಂಗೆಲ್ಲ ಅರ್ನ್ ಮಾಡ್ಬೋದು. ಸೊ ಆ್ಯಸ್ ಎ ಸ್ಟೂಡೆಂಟ್ 5000 6000 ಅರ್ನ್ ಮಾಡೋದಂದರೆ ಇಟ್ಸ್ ಅ ಗುಡ್ ಮನಿ. ಸ್ಟೂಡೆಂಟ್ ಆಗಿದ್ದಾಗ 5000 6000 ಎಲ್ಲ ಇಟ್ಸ್ ಅ ಗುಡ್ ಮನಿ ಟು ಅರ್ನ್, which will help you. Apart from that, ಇನ್ನೊಂದು third one very important thing which is very interesting for me is mystery shopping. ಮಿಸ್ಟ್ರಿ ಶಾಪಿಂಗ್ ಮಾಡ್ಬೋದು. ಮಿಸ್ಟ್ರಿ ಶಾಪಿಂಗ್ ಅಂದರೆ ಏನಂದರೆ, ತುಂಬ ಕಂಪನೀಸು ಅವರು ಕಂಪನಿ ಎಂಪ್ಲಾಯೀಸ್ ಹೇಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಆ ಕಂಪನಿ ಹೇಗೆ ರನ್ ಆಗ್ತಾ ಇದೆ ಅಂತ ಮಿಸ್ಟ್ರಿ ಶಾಪಿಂಗ್ ಮಾಡಿಸ್ತಾ ಇರ್ತಾರೆ. ಸಪೋಸ್ ಇವಾಗ ರಿಲಯನ್ಸ್ ಅಂದ್ಕೊಳ್ಳಿ, ರಿಲಯನ್ಸ್ ಸ್ಟೋರ್ಸಲ್ಲಿ ರಿಲಯನ್ಸ್ ಹೆಂಗೆ ನಡೀತಾ ಇದೆ ಹಂಗೆಲ್ಲ ಚೆಕ್ ಮಾಡಲಿಕ್ಕೆ ಕಂಪನಿ ಮಿಸ್ಟ್ರಿ ಶಾಪಿಂಗ್ ರನ್ ಮಾಡುತ್ತೆ. ಅಂದರೆ ಆಡಿಟರು ಕಸ್ಟಮರ್ ಥರ ಹೋಗ್ಬಿಟ್ಟು, ನಾರ್ಮಲ್ ಕಸ್ಟಮರ್ ಥರ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ತಾರೆ ಏನೇನು ನಡೆಯುತ್ತೆ ಸ್ಟೋರ್ಸಲ್ಲಿ ಅಂತ. ಸೊ ಇದೇ ಥರ ತುಂಬ ಕಂಪನೀಸ್ ಮಿಸ್ಟ್ರಿ ಶಾಪಿಂಗ್ ಮಾಡ್ತಾರೆ. ಸೊ ಯು ಆ್ಯಸ್ ಎ ಸ್ಟೂಡೆಂಟ್ ಯು ಕ್ಯಾನ್ ಗೋ ಆ್ಯಂಡ್ ಎನ್ರೋಲ್ ವಿತ್ ಕಂಪನೀಸ್ ಜೊತೆ ನೀವು ಎನ್ರೋಲ್ ಮಾಡ್ಬೋದು. ಎನ್ರೋಲ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನ ಅವ್ರಿಗೆ ಕೊಟ್ಟರೆ, ಅವರು ನಿಮ್ಮನ್ನು ಮಿಸ್ಟ್ರಿ ಶಾಪರ್ ಆಗಿ, ಮಿಸ್ಟ್ರಿ ಆಡಿಟರ್ ಆಗಿ ಮಾಲ್ಸ್ಗೆಲ್ಲ ಕಳಿಸ್ತಾ ಇರ್ತಾರೆ ಆಡಿಟ್ ಮಾಡ್ಕೊಂಬರೋಕ್ಕೆ. ಈ ಡೇಟಾ ಎಲ್ಲ ನಿಮಗೆ ಇಂಟರ್ನೆಟಲ್ಲಿ ಈಸಿಯಾಗಿ ಸಿಗುತ್ತೆ. ಯು ಕ್ಯಾನ್ ಫೈಂಡ್ ಔಟ್ ದ ಡೇಟಾ, ಯು ಕ್ಯಾನ್ ಫೈಂಡ್ ಔಟ್ ದ ಕಂಪನೀಸ್, ದೇ ವಿಲ್ ಗಿವ್ ಯು ಗುಡ್ ಮನಿ. ಒನ್ ಡೇ ಹೋಗಿ ಮಿಸ್ಟ್ರಿ ಶಾಪ್ ಆಡಿಟ್ ಮಾಡ್ಕೊಂಬಂದರೆ ಮೇ ಬಿ ದೇ ವಿಲ್ ಗಿವ್ ಯು 1000 rupees 2000 rupees. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಹೋಗಿ ಯು ಕ್ಯಾನ್ ಗೋ ಆ್ಯಂಡ್ ಡೂ ದ ಮಿಸ್ಟ್ರಿ ಆಡಿಟಿಂಗ್, ಅದನ್ನ ಮಾಡ್ಕೊಂಡು ಬರ್ಬೋದು. ಅಪಾರ್ಟ್ ಫ್ರಮ್ ದಿಸ್, ಫೋರ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ವಿಲ್ ಹೆಲ್ಪ್ ಯು ಆಲ್ಸೋ ಲರ್ನ್. ನಾಲ್ಕನೇದು ಏನಂದರೆ, ಯು ಕ್ಯಾನ್ ವರ್ಕ್ ಆ್ಯಸ್ ಎ ಗೆಸ್ಟ್ ಲೆಕ್ಚರ್ ಆಗಿ ಹೋಗಿ ಕೆಲಸ ಮಾಡ್ಬೋದು. ಮೇ ಬಿ ಇದು ಅವಕಾಶಗಳು ಕಡಿಮೆ ಇರ್ಬೋದು, ಬಟ್ ಇಫ್ ಯು ಆರ್ ಅ ರಿಯಲಿ ಗುಡ್ ಪರ್ಸನ್, ಇಫ್ ಯು ಆರ್ ಕೇಪಬಲ್ ಎನಫ್, ಡೆಫಿನೆಟ್ಲಿ ದೇರ್ ವಿಲ್ ಬಿ ಅನ್ ಆಪರ್ಚುನಿಟೀಸ್ ಖಂಡಿತ ಸಿಕ್ಕೇ. ಮೇ ಬಿ ಯು ಆರ್ ಅ PG ಸ್ಟೂಡೆಂಟ್, PG ಮಾಡ್ತಾ ಇದ್ದೀರಾ, ಯು ಕ್ಯಾನ್ ಗೋ ಆ್ಯಂಡ್ ವರ್ಕ್ ಆ್ಯಸ್ ಎ ಗೆಸ್ಟ್ ಲೆಕ್ಚರ್ ಇನ್ ಸಮ್ PU ಕಾಲೇಜಸ್ಸಲ್ಲಿ ಗೆಸ್ಟ್ ಲೆಕ್ಚರಿಂಗ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲ ಸ್ಕೂಲ್ಸಲ್ಲಿ ಗೆಸ್ಟ್ ಟೀಚರ್ ಆಗಿ ಹೋಗ್ಬೋದು, ಒಂದೆರಡು ಸಬ್ಜೆಕ್ಟ್ ಟೀಚ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಪ್ಲೇಸ್ ವೇರ್ ಯು ಕ್ಯಾನ್ ಅರ್ನ್ ಅ ಮನಿ. ಇದು ಒಂದು ನಿಮಗೆ ಒಂದು ಅವಕಾಶ ಮನಿ ಅರ್ನ್ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ದಿಸ್, ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ಸೊ ತುಂಬ ಸ್ಟೂಡೆಂಟ್ಸ್, ನಾನು ತುಂಬ ಜನ ಕೇಳಿದ್ದೀನಿ, ಕೆಲವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜಲ್ಲಿ ಓದ್ತಿರೋರು, ದೇ ಗೋ ಆ್ಯಂಡ್ ವಾಕ್ ಇನ್ KFC, ಮೆಕ್ಡೊನಾಲ್ಡ್ಸ್, ಈ ಥರ ಪ್ಲೇಸಸ್ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಕೆಲವು ರಿಟೇಲ್ ಶಾಪ್ಸಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಯು ಕ್ಯಾನ್ ಗೋ ಆ್ಯಂಡ್ ಅರ್ನ್ ಅ ಮನಿ. Apart from this money, what does this give is that it gives a good experience and it gives a exposure. while ನೀವು ಸ್ಟೂಡೆಂಟ್ ಆಗಿದ್ದಾಗೂ if you are able to go and do such kind of a things ಅಂದರೆ, you are getting a experience along with the money. So it's a very good thing. So you can show it in your resume. ನಿಮ್ಮ ರೆಸ್ಯೂಮಲ್ಲಿ ನೀವು ತೋರಿಸ್ಕೋಬೋದು, ನಾನು ವರ್ಕ್ ಮಾಡಿದ್ದೀನಿ ಪಾರ್ಟ್ ಟೈಮರ್ ಆಗಿ ಅಂತ. ಅಪಾರ್ಟ್ ಫ್ರಮ್ ದ್ಯಾಟ್, ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಥಿಂಗ್ ಇಸ್ ದಟ್ ಬ್ಲಾಗಿಂಗ್. ಸೊ ಬ್ಲಾಗಿಂಗ್ ಹಂಗಂದ್ರೆ ಏನಂದರೆ, ನೀವು ಬ್ಲಾಗ್ನ ಕ್ರಿಯೇಟ್ ಮಾಡ್ಬೋದು. ಯಾವುದೋ ಒಂದು ಕಂಪನಿಗೆ ಬ್ಲಾಗ್ಸ್ ರಿವ್ಯೂಸ್ ಬರಿಬೋದು ನಿಮ್ಮದೆಲ್ಲನ. ಆ ಬ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೋದು, ವಿಚ್ ವಿಲ್ ಎನೇಬಲ್ ಯು ಟು ಇಂಟರಾಕ್ಟ್ ವಿತ್ ದ ಕಂಪನೀಸ್. ದೇ ವಿಲ್ ಪೇ ಯು. ಅದೆಲ್ಲ
it's a very good it's a very good type of ವರ್ಕ್ ವಿಚ್ ವಿಲ್ ಗಿವ್ ಯು ಅ ಗುಡ್ ಮನಿ. ಅದನ್ನು ಕೂಡ ನೀವು ಮಾಡ್ಬೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಆ್ಯಸ್ ಲೈಕ್ ಮೀ ಯು ಕ್ಯಾನ್ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಆ ಯೂಟ್ಯೂಬ್ ಚಾನಲ್ಲಿ ಯು ಕ್ಯಾನ್ ಟಾಕ್ ಅಬೌಟ್ ದ ಸಬ್ಜೆಕ್ಟ್ ವಿಚ್ ಯು ಹ್ಯಾವ್ ವೆರಿ ಗುಡ್ ಹೋಲ್ಡ್. ಯಾವುದಾದ್ರು ಒಂದು ಒಳ್ಳೆ ಸಬ್ಜೆಕ್ಟ್ ನಿಮಗೆ ಒಳ್ಳೆ ಹೋಲ್ಡ್ ಇದೆ ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನೀವು ಆ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ಬೋದು. ಎನಿಥಿಂಗ್ ಯು ವಿಶ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಅಂತ ಏನಿಲ್ಲ, ವಾಟ್ ಎವರ್ ಯು ವಿಶ್ ಟು ಸ್ಪೀಕ್ ಅನ್ ಇಫ್ ಯು ಆರ್ ಗುಡ್ ವಿತ್ ದ್ಯಾಟ್, ನೀವು ಅದರ ಜೊತೆ ತುಂಬ ಒಳ್ಳೆ ನಾಲೆಡ್ಜ್ ಇದೆ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಟಾಪಿಕ್ ಇನ್ ದಟ್ ಯೂಟ್ಯೂಬ್ ಚಾನಲ್ಸ್. ಮೇ ಬಿ ವಿತಿನ್ 1 ಮಂತಲ್ಲೇ ಅಮೌಂಟ್ ಬರುತ್ತೆ ಅಂದರೆ ಇಟ್ ಮೇ ನಾಟ್ ಬಿ, ಬಟ್ ಹೋಗ್ತಾ ಹೋಗ್ತಾ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಇಫ್ ಯು ಹ್ಯಾವ್ ಅ ಗುಡ್ ಸಬ್ಸ್ಕ್ರೈಬರ್ಸ್ ಅಂತ. ಗುಡ್ ಸಬ್ಸ್ಕ್ರೈಬರ್ ಆಗಿ ಬರ್ತಾರೆ ವೆನ್ ಯು ಹ್ಯಾವ್ ಅ ಗುಡ್ ಕಂಟೆಂಟ್. ಸೊ ಇದು ಒಂದು ಯೂಟ್ಯೂಬ್ ಚಾನಲ್ ಒಂದು ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಯು ಕ್ಯಾನ್ ಆಲ್ಸೋ ರೈಟ್ ರಿವ್ಯೂಸ್ ಬರೆಯೋದಕ್ಕೂ ಅಮೌಂಟ್ ಪೇ ಮಾಡ್ತಾರೆ. ಇಫ್ ಯು ಜಸ್ಟ್ ಗೂಗಲ್ ಇಟ್, ಗೂಗಲಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ಎಲ್ಲ ವಿಷಯಗಳು ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಕಂಪನೀಸು ರಿವ್ಯೂ ಬರೆದ್ರೆ ಅಮೌಂಟ್ ಪೇ ಮಾಡುತ್ತೆ ಅಂತ. ರಿವ್ಯೂ ಬರೆಯೋದ್ರಿಂದನೂ ಅಮೌಂಟ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ವೆನ್ ಯು ಆರ್ ಅ ಸ್ಟೂಡೆಂಟ್ ಯು ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್. ಫುಲ್ 24 hours ಫ್ರೀ ಇರ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್ ವಿಚ್ ಯು ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ಆ ಟೈಮ್ನ ಇನ್ವೆಸ್ಟ್ ಮಾಡಿ ಆ ಕಂಪನೀಸ್ ಬಗ್ಗೆ ಇಲ್ಲ ಆ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ರಿವ್ಯೂ ಬರಿಬೋದು. ಮೇ ಬಿ ಯಾವ್ದಾದ್ರು ಒಂದು ಮೊಬೈಲ್ ಬಗ್ಗೆ ರಿವ್ಯೂ ಬರಿಬೋದು, ಯಾವ್ದಾದ್ರು ಒಂದು ಲ್ಯಾಪ್ಟಾಪ್ ಬಗ್ಗೆ ರಿವ್ಯೂ ಬರಿಬೋದು, ಬುಕ್ಸ್ ಬಗ್ಗೆ ರಿವ್ಯೂ ಬರಿಬೋದು. ಈ ಥರ ತುಂಬ ರಿವ್ಯೂ ಬರೀಲಿಕ್ಕೆ ತುಂಬಾ ಇದೆ. ಸೊ ಯಾವ ಕಂಪನೀಸ್ ಪೇ ಮಾಡ್ತಾ ಇದೆ ರಿವ್ಯೂಗೋಸ್ಕರ ಅಂಥ ಕಂಪನಿನ ಅಪ್ರೋಚ್ ಮಾಡಿಬಿಟ್ಟು ಅಂಥ ಕಂಪನಿನ ಹುಡುಕಿ ಗೂಗಲಲ್ಲಿ ಯು ಕ್ಯಾನ್ ರೈಟ್ ಅ ರಿವ್ಯೂ ವೇರ್ ಯು ಕ್ಯಾನ್ ಅರ್ನ್ ಅ ಮನಿ. ಅಪಾರ್ಟ್ ಫ್ರಮ್ ದಟ್ ತುಂಬ ಜನಕ್ಕೆ ನೋಟ್ಸ್ ಬರೆಯೋದು ಅಭ್ಯಾಸ ಇರುತ್ತೆ, ತುಂಬ ನೀಟಾಗಿ ನೋಟ್ಸ್ ಬರೀತಾರೆ. ಆ ನೋಟ್ಸ್ನ ಚೆನ್ನಾಗಿ ಒಳ್ಳೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದೋ ಇಲ್ಲ ಟೈಪ್ ಮಾಡೋ ಅದನ್ನು ಯು ಕ್ಯಾನ್ ಇಫ್ ಯು ಜಸ್ಟ್ ಸೆಲ್ ಇಟ್ ಟು ದ ಬುಕ್ ಸ್ಟಾಲ್ಸ್ ದೇ ವಿಲ್ ಬೈ, ಮತ್ತು ಅವರು ದೇ ವಿಲ್ ಸೆಲ್ ಇಟ್ ಟು ಸಮನ್ ಎಲ್ಸ್. ಸೊ ಅದರಲ್ಲೂ ನೀವು ಅರ್ನ್ ಮಾಡ್ಬೋದು. ಎಲ್ಲದನ್ನು ಬಿಟ್ಟರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯು ಕ್ಯಾನ್ ವರ್ಕ್ ಆ್ಯಸ್ ಎ ಡೇಟಾ ಎಂಟ್ರಿ ಆಪ್ರೇಟರ್. ಯಾವುದಾದ್ರು ಒಂದು ಸಣ್ಣ ಆಫೀಸಲ್ಲಿ ಡೇಟಾ ಎಂಟ್ರಿ ಆಫೀಸರ್ ಆಗಿ ಕೆಲಸ ಮಾಡ್ಬೋದು. ದೇರ್ ಆಲ್ಸೋ ಯು ಕ್ಯಾನ್ ಅರ್ನ್ ಅ ಮನಿ. ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ತುಂಬ ಈಸಿ ಕೆಲಸಗಳೇ. ಸ್ವಲ್ಪ ಟೈಮು ಇಂಟ್ರೆಸ್ಟ್ ಇದ್ದರೆ ಸಾಕು ಮಾಡ್ಬೋದು. ನೀವು ಇನ್ವೆಸ್ಟ್ ಏನು ಮಾಡಬೇಕಾಗಿಲ್ಲ, ಇಲ್ಲಿ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿದರೆ ಸಾಕು. ಸೊ ವೈಲ್ ಸ್ಟಡಿಂಗ್ ಓದ್ಕೊಂತ ಅರ್ನ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ಅ ಗುಡ್ ಥಿಂಗ್. ಯಾಕಂದರೆ ಯು ಆರ್ ರೆಡ್ಯೂಸಿಂಗ್ ಯುವರ್ ಬರ್ಡನ್ ಟು ಯುವರ್ ಪೇರೆಂಟ್ಸ್ಗೆ ನೀವು ಬರ್ಡನ್ ಕೊಡ್ದಂಗೆ ನಿಮ್ಮ ಎಕ್ಸ್ಪೆನ್ಸಸ್ನ ನೀವೇ ನೋಡ್ಕೊತಾ ಇರ್ತೀರ, ವಿಚ್ ವಿಲ್ ಗಿವ್ ಯು ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಲಾಂಗ್ ವಿತ್ ದ ಎಕ್ಸ್ಪೀರಿಯನ್ಸ್ ನಿಮಗೆ ಇಟ್ ವಿಲ್ ಗಿವ್ ಅ ಕಾನ್ಫಿಡೆನ್ಸ್ ದ್ಯಾಟ್ ಲೈಫಲ್ಲಿ ನಾನು ಖಂಡಿತ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ. ಯಾಕಂದರೆ ವೆನ್ ಯು ಆರ್ ಅ ಸ್ಟೂಡೆಂಟ್, ಇಫ್ ಯು ಆರ್ ಅರ್ನಿಂಗ್ ದೆನ್ ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಫ್ಯೂಚರ್. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಶೇರ್ ಇನ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋಸ್ನೆಲ್ಲ. ತುಂಬ ಜನ ಸ್ಟೂಡೆಂಟ್ಸ್ಗೆ ನಾನು ರೀಚ್ ಔಟ್ ಆಗಬೇಕಂತ ಇದ್ದೀನಿ. ನಿಮ್ಮ ಹೆಲ್ಪ್ ಖಂಡಿತ ನನ್ನ ತುಂಬ ಜನ ಸ್ಟೂಡೆಂಟ್ಸ್ಗೆ ರೀಚ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್.